ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಜೈಲಿನಲ್ಲಿ ಅವರಿಗೆ ಸೂಕ್ತ ವ್ಯವಸ್ಥೆಗಳಾಗ್ತಾ ಇಲ್ಲ, ಹೆಚ್ಚುವರಿ ಬೆಡ್ ಮತ್ತು ದಿಂಬನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ನಟ ದರ್ಶನ್ನ ಕೋರ್ಟ್ಗೆ ಅರ್ಜಿಯನ್ನ ಹಾಕಿಕೊಂಡಿತ್ತು. ಇದೀಗ ವಿಚಾರಣೆ ಆರಂಭ ಆಗಿದೆ. ಜೈಲಿನಲ್ಲಿ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬನ್ನು ಕೋರಿದ್ದಾರೆ ನಟ ದರ್ಶನ್. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ, ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ಗೆ ಖುದ್ದು ಹಾಜರಾಗಿದ್ದಾರೆ ಜೈಲಿನ ಸೂಪರಿಂಟೆಂಡೆಂಟ್ ಅಂದರೆ ಅಧೀಕ್ಷಕ ಸುರೇಶ್. ಬೇರೆ ಬ್ಯಾರಕ್ಗೆ ಶಿಫ್ಟ್ ಬಗ್ಗೆಯೂ ಕೂಡ ಮನವಿ ಮಾಡಿದ್ದಾರೆ ನಟ ದರ್ಶನ್. ಒಂದು ಕಡೆ ಜೈಲಿನ ಮ್ಯಾನ್ಯುವಲ್ನೇನಿದೆ, ಜೈಲಿನ ಕೈಪಿಡಿಯಲ್ಲೇನಿದೆ, ಆ ಕೈಪಿಡಿಯ ಪ್ರಕಾರ ದರ್ಶನ್ಗೆ ವ್ಯವಸ್ಥೆಯನ್ನು ಕೊಡಲಾಗಿದೆ. ಬಟ್ ದರ್ಶನ್ ಅದಕ್ಕೆ ತೃಪ್ತರಾಗಿಲ್ಲ. ಈ ಕಾರಣದಿಂದಾಗಿ ದರ್ಶನ್ ಪದೇ ಪದೇ ಹೆಚ್ಚುವರಿ ದಿಂಬು ಕೊಡಿ, ಹೆಚ್ಚುವರಿ ಹಾಸಿಗೆ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ತಾ ಇದ್ರು. ಪ್ರಥಮ ಬಾರಿ ಹೀಗೆ ಮನವಿ ಸಲ್ಲಿಸಿದ್ದೇನೋ ಅಲ್ಲ, ಅನೇಕ ಬಾರಿಯೂ ಕೂಡ ಅನೇಕ ವಿಚಾರಗಳಿಗೆ, ವ್ಯವಸ್ಥೆಗಳಿಗೆ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಮೊನ್ನೆ ಅಂತೂ ತೀರಾ ಕುಸಿದು ಹೋಗಿದ್ರು ಅಂತ ಕಾಣಿಸುತ್ತೆ. ಜಡ್ಜ್ ಮುಂದೆ ಅಲವತ್ತುಕೊಂಡಿದ್ದು ಮಾತ್ರ ಅಲ್ಲ, ನನಗೊಂದು ತೊಟ್ಟು ವಿಷ ಕೊಟ್ಬಿಡಿ, ನನಗೆ ಸಾಕಾಗೋಗಿದೆ, 20-25 ದಿನ ಆಯಿತು ನಾನು ಬಿಸಿಲೇ ನೋಡಲಿಲ್ಲ, ಫಂಗಸ್ ಆಗ್ತಾ ಇದೆ, ನನಗೆ ವಾಕಿಂಗ್ ಅವಕಾಶ ಕೊಡಿ, ಹಾಸಿಗೆ ಕೊಡಿ, ದಿಂಬು ಕೊಡಿ ಅಂತ ಅಂಗಲಾಚಿ ಬೇಡಿಕೊಂಡಿತ್ತು. ಆವತ್ತು ಕೋರ್ಟ್ ಅಸ್ತು ಅಂತ ಹೇಳಿತ್ತು. ಹೀಗಾಗಿ ವಾಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಕೋರ್ಟ್ ಏನು ಹೇಳಿತ್ತೋ ಅದನ್ನು ಪಾಲನೆ ಮಾಡಲಾಗಿದೆ. ಆದರೆ ದರ್ಶನ್ಗೆ ಹೆಚ್ಚುವರಿಯಾಗಿ ಹಾಸಿಗೆ ಬೇಕು, ದಿಂಬು ಹೀಗಾಗಿ ಮತ್ತೆ ಇವತ್ತು ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಯಾವ ತೀರ್ಮಾನಕ್ಕೆ ಬರುತ್ತೆ ನೋಡಬೇಕಾಗಿದೆ. ಹಾಸಿಗೆ ದಿಂಬು ನೋಡಿ, ಒಬ್ಬ ಸ್ಟಾರ್ ನಟ, ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟ ದರ್ಶನ್. ಆದರೆ ಈಗ ಒಂದು ಲಕ್ಸುರಿಯಸ್ ರಾಜ ವೈಭವೋಪೀತ ಜೀವನದಿಂದ ಒಂದು ಜೈಲ್ ಜೀವನ ಇದೆಯಲ್ಲ, ದುರಂತ ಇದು. ದರ್ಶನ್ನ ಲೈಫಲ್ಲಿ ದುರಂತ ಮಾಡಿದ್ರೂ ಮಹಾರಾಯ ಅನ್ನೋ ರೀತಿಯಲ್ಲಿ ಆಗಿದೆ. ಒಂದು ಹಾಸಿಗೆಗೂ ದಿಂಬಿಗೂ ಪರದಾಡುವಂಥ ಸ್ಥಿತಿ ಇದೆ. ಓಕೆ, ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಜೈಲಿನ ಸೂಪರಿಂಟೆಂಡೆಂಟ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ, ಯಾಕಂತ ಹೇಳಿದ್ರೆ ಕೋರ್ಟ್ ಆದೇಶ ಇದ್ದರೂ ಕೂಡ ನನಗೆ ಕೊಡ್ತಾ ಇಲ್ಲ ಅನ್ನೋದು ದರ್ಶನ್ನ ಪರ ವಕೀಲರ ಮನವಿ ಆಗಿದೆ. ಜೈಲು ಅಧೀಕ್ಷಕರ ಪರವಾಗಿ SPP ಪ್ರಸನ್ನಕುಮಾರ್ ವಾದವನ್ನು ಮಂಡಿಸ್ತಾರೆ. ಜೈಲಿನ ಮ್ಯಾನ್ಯುವಲ್ ರೀತಿಯಲ್ಲಿ, ಅಂದರೆ ಜೈಲಿನ ಕೈಪಿಡಿ ಅಂತ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಟೆಲಿಫೋನ್, ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಮಾಡಲಾಗಿದೆ. ಬೆಡ್ಶೀಟ್, ಚೆಂಬು, ತಟ್ಟೆ ಕೊಡಲಾಗಿದೆ. ತಟ್ಟೆ, ಲೋಟ, ಬೆಡ್ಶೀಟ್ ಕೊಡಲಾಗಿದೆ ಅಂಥೇಳಿ SPP ವಾದವನ್ನು ಮಂಡಿಸ್ತಾ ಇದ್ದಾರೆ. ವಾಕಿಂಗ್ಗೆ ಅವಕಾಶವನ್ನು ಕೊಡಲಾಗಿದೆ. ದರ್ಶನ್ ಕೇಳ್ಕೊಂಡಿದ್ರು, ನಾನು ಬಿಸಿಲೇ ನೋಡಿಲ್ಲ ಸ್ವಾಮಿ, ನನಗೆ ವಾಕಿಂಗ್ ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿ ಬೇಡ್ಕೊಂಡಿದ್ರು. ಆ ಕಾರಣದಿಂದಾಗಿ ಕೋರ್ಟ್ ದಯಪಾಲಿಸಿತ್ತು. ಕೋರ್ಟ್ ದಯಪಾಲಿಸಿದ ರೀತಿಯಲ್ಲಿ ದರ್ಶನ್ಗೆ ವಾಕಿಂಗ್ಗೆ ಅವಕಾಶವನ್ನು ನೀಡಲಾಗಿದೆ. ಇದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ SPP ಪ್ರಸನ್ನಕುಮಾರ್. ಹೆಚ್ಚುವರಿ ಹಾಸಿಗೆಯನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ಕೋರ್ಟ್ನಲ್ಲಿ ಹೇಳ್ತಾ ಇದ್ದಾರೆ, ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಜೈಲಿನಲ್ಲಿ ಹೆಚ್ಚುವರಿ ಹಾಸಿಗೆ ದಿಂಬು ಕೊಡೋಕ್ಕಾಗೋದಿಲ್ಲ. ಓಡಾಡಲಿಕ್ಕೆ ಅವಕಾಶ ಕೇಳಿದ್ರು, ಕೊಟ್ಟಿದ್ದೇವೆ. ಎಷ್ಟು ಜಾಗ ಇದೆಯೋ, ಎಷ್ಟು ಜಾಗ ಲಭ್ಯತೆ ಇದೆಯೋ ಅಷ್ಟು ಜಾಗವನ್ನು ಅವಕಾಶ ಮಾಡಿಕೊಟ್ಟಿದ್ದೇವೆ. ದರ್ಶನ್ ವಾಕಿಂಗ್ ಮಾಡಬಹುದು. ಹಾಗಂತ ನಾನು ಜಾಗಿಂಗ್ ಮಾಡಿಬಿಡ್ತೀನಿ, 5 ಕಿಲೋಮೀಟ್ರ್ ಓಡ್ಬಿಡ್ತೀನಿ, 10 ಕಿಲೋಮೀಟ್ರ್ ಓಡ್ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹೇಳಿ ಕೇಳಿ ನಟ ದರ್ಶನ್ ಒಬ್ಬ ಸ್ಟಾರ್. ಆತನಿಗೂ ಕೂಡ ರಕ್ಷಣೆ ಕೊಡಬೇಕಾಗಿದ್ದಂಥ ಜೈಲಿನ ಸಿಬ್ಬಂದಿಗಳ ಕರ್ತವ್ಯ ಆಗುತ್ತೆ. ಸಹ ಕೈದಿಗಳಿರ್ತಾರೆ, ಇನ್ನಿತರ ಆರೋಪಿಗಳಿರ್ತಾರೆ. ಆ ಎಲ್ಲ ಆರೋಪಿಗಳ ಮಧ್ಯೆ ದರ್ಶನ್ ಕೂಡ ಒಬ್ಬ ಸಾಮಾನ್ಯ ಆರೋಪಿ ಎನ್ನುವ ರೀತಿಯಲ್ಲಿ ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ಈ ವಿಚಾರವನ್ನು ಕೂಡ ಗಮನಿಸಬೇಕಾಗುತ್ತೆ. ಬಟ್ ಕೋರ್ಟ್ ಹೇಳಿದ ರೀತಿಯಲ್ಲಿ ಜಾಗವನ್ನು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ SPP ಪ್ರಸನ್ನಕುಮಾರ್. ಹೌದು, ದರ್ಶನ್ಗೆ ಎಷ್ಟು ಅವಕಾಶವನ್ನು ಕೊಡಬೇಕು ಅಷ್ಟು ಅವಕಾಶವನ್ನು ಕೊಡೋದ್ರ ಜೊತೆಗೆ ಭದ್ರತೆಯನ್ನು ಕೂಡ ಒದಗಿಸಬೇಕಾಗತ್ತೆ. ದೋಷಾರೋಪಕ್ಕಿಂತ ಮೊದಲು ಕೊಡಬೇಕಾದ ವಿವರಣೆಯನ್ನು ನೀಡಲಾಗಿದೆ.
CRPC ಸೆಕ್ಷನ್ 227ರಂತೆ ಕ್ರಮ ಕೈಗೊಳ್ಳಲಾಗಿದೆ. ಜೈಲು ಅಧೀಕ್ಷಕರ ಪರ SPP ಪ್ರಸನ್ನಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ಗಿಂತಲೂ ಮೊದಲು ಅಥವಾ ದೋಷಾರೋಪವನ್ನು ಹೊಂದಿಸಬೇಕಾಗಿತ್ತಲ್ಲ, ಕೋರ್ಟ್ಗಳಲ್ಲಿ ಇವರ ಮೇಲೆ ಹೊರಿಸಬೇಕಲ್ಲ, ಅದಕ್ಕೂ ಮೊದಲು ಎಲ್ಲವನ್ನು ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮೊದಲು ಕೊಡಬೇಕಾದಂಥ ವಿವರಣೆಯನ್ನು ನೀಡಲಾಗಿದೆ. CRPC ಸೆಕ್ಷನ್ 227ರಂತೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಜೈಲು ಅಧೀಕ್ಷಕರ ಪರವಾಗಿ SPP ಪ್ರಸನ್ನಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಾನೂನಿನ ಮಿತಿಯಲ್ಲಿ ಏನೆಲ್ಲ ಅವಕಾಶಗಳನ್ನು ಮಾಡಿಕೊಡಬಹುದೋ ಅಷ್ಟನ್ನು ಮಾತ್ರ ಮಾಡಿಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು SPP ಪ್ರಸನ್ನಕುಮಾರ್ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ದರ್ಶನ್ ಒಬ್ಬ ನಟ ಆಗಿದ್ರು, ದರ್ಶನ್ ಒಬ್ಬ VVIP ಪರ್ಸನಾಲಿಟಿ ಆಗಿದ್ರು, ದರ್ಶನ್ ಒಬ್ಬ ಸ್ಟಾರ್ ನಟ ಆಗಿದ್ರು. ಆತನನ್ನು ಜೈಲು ಕೈಪಿಡಿಗಿಂತ ಮಿಗಿಲಾದ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕಾಗೋದಿಲ್ಲ. ನಟ ಎನ್ನುವ ಏಕೈಕ ಕಾರಣಕ್ಕಾಗಿ ನಿಯಮಗಳಿಗಿಂತ ದರ್ಶನ್ ಮೇಲು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ದರ್ಶನ್ ಎಲ್ಲರಿಗೂ ಏನು ನಿಯಮಗಳಿಗೆ ಒಳಪಡ್ತಾರೋ ದರ್ಶನ್ ಕೂಡ ಒಳಪಡಬೇಕು ಅನ್ನೋದನ್ನು ಈಗ ಮನವರಿಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಜೈಲಾಧಿಕಾರಿಗಳಿಗೆ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿತ್ತು, ಬಟ್ ಅವರಿಗೆ ಅರ್ಥ ಆಗಿಲ್ಲ. ಜೈಲಾಧಿಕಾರಿಗಳಿಗೆ ಅದು ಅರ್ಥ ಆಗಿಲ್ಲ. ಕೋರ್ಟ್ ನಿರ್ದೇಶನ ಅಧಿಕಾರಿಗಳಿಗೆ ಇಂಗ್ಲಿಷ್ ಬರ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. SPP ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಂಗ್ಲಿಷ್ ಭಾಷೆ ಜೈಲು ಅಧಿಕಾರಿಗಳಿಗೆ ಗೊತ್ತಿಲ್ಲ ಎನ್ನುವ ಮಾತಿಗೆ SPP ಪ್ರಸನ್ನಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ಗೆ ಅಥವಾ ಕೋರ್ಟ್ನಲ್ಲಿ ಘನತೆಗೆ ತಕ್ಕಂತೆ ವಾದ ಮಾಡಬೇಕು ಅಂತ ಹೇಳಿ ಆಕ್ಷೇಪವನ್ನು ಮಾಡಿದ್ದಾರೆ. ಕೋರ್ಟ್ನಲ್ಲಿ ಒಂದು ಘನತೆ ಇರುತ್ತೆ, ಆ ಘನತೆಯನ್ನು ಮೀರಬಾರ್ದು ಅಂತ SPP ಪ್ರಸನ್ನಕುಮಾರ್ ಹೇಳ್ತಾ ಇದ್ದಾರೆ. ಸೌಮ್ಯ ಭಾಷೆಯಲ್ಲಿ ವಾದವನ್ನು ಮಾಡಬೇಕು ಅಂತ ಕೂಡ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇಲ್ಲಿ ಕೋರ್ಟಿನ ಆದೇಶ ಕೊಟ್ಟಿದೆ. ಈ ಹಿಂದೆ ಅದೇ ದರ್ಶನ್ ಬೇಡಿಕೊಂಡಿದ್ರಲ್ಲ, ಕಣ್ಣೀರು ಹಾಕಿದ್ರಲ್ಲ ವಿಷ ಕೊಡಿ ಅಂತ, ಆ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಕೊಟ್ಟಿತ್ತು. ಅಂದು ಕೊಟ್ಟಿರುವಂಥ ಆದೇಶ ಜೈಲಾಧಿಕಾರಿಗಳಿಗೆ ಅರ್ಥ ಆಗಿಲ್ಲ ಅನ್ನೋದು ಸುನಿಲ್ ವಾದ. ಜೈಲಾಧಿಕಾರಿಗಳಿಗೆ ಅರ್ಥ ಆಗಿಲ್ಲ, ಮೋಸ್ಟ್ಲಿ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ವೇನೋ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಒಂದು ರೀತಿ ಕುಹಕವಾಡುವಂಥ ರೀತಿಯ ವಾದವನ್ನು SPP ಪ್ರಸನ್ನಕುಮಾರ್ ಕೂಡ ಅದನ್ನು ಅಬ್ಜೆಕ್ಟ್ ಮಾಡಿದ್ದಾರೆ. ಮಾತ್ರವಲ್ಲ, ಕೋರ್ಟ್ ಕೂಡ, ನ್ಯಾಯಾಧೀಶರು ಕೂಡ, ಕೋರ್ಟಿಗೆ ಒಂದು ಡೆಕೋರಮ್ ಇರುತ್ತೆ, ಒಂದು ಘನತೆ ಇರುತ್ತೆ. ಆ ಘನತೆಯ ಗಮನದಲ್ಲಿಟ್ಕೊಂಡೆ ಒಂದು ಸೌಮ್ಯ ಭಾಷೆಯಲ್ಲಿ, ಮೃದು ಭಾಷೆಯಲ್ಲಿ ವಾದವನ್ನು ಮಂಡಿಸಬೇಕು ನೀವು ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಸುನಿಲ್ಗೆ. ದರ್ಶನ್ ಪರ ವಕೀಲ ಸುನಿಲ್ ವಾದಕ್ಕೆ ಕೋರ್ಟ್ ಕೂಡ ಈ ರೀತಿಯ ಉತ್ತರವನ್ನು ಕೊಟ್ಟಿದೆ. ಇಂಗ್ಲಿಷ್ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ